ಪೊಲಿಟಿಕಲ್ ಆ್ಯಂಗಲ್ ಈ ದಿನಾಂಕಗಳ ಘೋಷಣೆ ಮತ್ತು ರಾಜಕೀಯ ಪಕ್ಷಗಳ ಕ್ಯಾಂಪೇನ್ ಯಾವ ರೀತಿ ಇಂಟರ್ ಕನೆಕ್ಟೆಡ್ ಆಗಿದೆ ಅಂತಂದರೆ, ಯಾಕಂದರೆ ನಾವು ಯೂಶ್ವಲಿ ಈ ಫೇಸಸ್ ಆಫ್ ಎಲೆಕ್ಷನ್ಗಳು ಭಾಳ ಜಾಸ್ತಿಯಲ್ಲಿರುತ್ತೆ ಅಂತಂದರೆ ನಕ್ಸಲ್ ಪೀಡಿತ ಪ್ರದೇಶಗಳು ಅಥವಾ ಭದ್ರತೆ ಕಡಿಮೆ ಇರುವಂಥ ಪ್ರದೇಶಗಳು. ಆದರೆ ಈ ಬಾರಿ ಕೆಲವು ರಾಜ್ಯಗಳು, ನಾನು ಟು ಬಿ ಎಕ್ಸಾಕ್ಟ್ ಹೇಳೋದಾದ್ರೆ ಮಹಾರಾಷ್ಟ್ರ 5 ಫೇಸಲ್ಲಿ ಇಲೆಕ್ಷನ್ ನಡೀತಾ ಇದೆ. ಮಹಾರಾಷ್ಟ್ರಕ್ಕೆ 5 ಫೇಸ್ ಇಲೆಕ್ಷನ್ ಬೇಕಾ ಅಂತ. ಆ್ಯಂಡ್ ಆ 5 ಫೇಸ್ ಇಲೆಕ್ಷನ್ ಮಹಾರಾಷ್ಟ್ರದಲ್ಲಿ ನಡೀತಾ ಇರೋದು ಮಹಾರಾಷ್ಟ್ರ ಪಾಲಿಟಿಕ್ಸ್ಗೆ ಒಂದು ದೊಡ್ಡ ರೀತಿಯಲ್ಲಿ, ಅಂದರೆ ಅಲ್ಲಿರುವಂಥ ರಾಜಕೀಯ ಪಕ್ಷಗಳಿಗೆ ಅವಕಾಶ ಇದೆ, ಜಾಸ್ತಿ ಸಮಯ ಇದೆ. ಅದಲ್ಲದೆ ಒಂದಿಷ್ಟು ಚುನಾವಣಾ ನಡೆಯುವಂಥ ಕ್ಷೇತ್ರಗಳನ್ನು ಮಾತ್ರ ಗಮನ ಇಟ್ಟು ಉಳಿದಂಥವುಗಳಿಗೆ ಸ್ವಲ್ಪ ಸಮಯ ಕೊಡುವಂಥ ಅವಕಾಶ ಇದೆ. ಸೊ ಪೊಲಿಟಿಕಲ್ ಆ್ಯಂಗಲ್ ಏನು ಸರ್ ಇದ್ರದ್ದು? ಪೊಲಿಟಿಕಲ್ ಆ್ಯಂಗಲ್ ಅಂತ ಹೇಳೋದಾದ್ರೆ ಕರ್ನಾಟಕದ ಮಟ್ಟಕ್ಕೆ ಇನ್ ಜನರಲ್ ನ್ಯಾಷನಲ್ ಸಿನಾರಿಯೋ ಹೇಗಿದೆ ಅಂದರೆ, ಇವಾಗಿಂದ ನಿಜವಾದಂತಂದ್ರೆ ಈಗ ಅಧಿಕೃತ ಆಯಿತು. ಈಗ ನಾವು ವಿ ಆರ್ ಇನ್ ಟು ರಿಯಲ್ ಎಲೆಕ್ಟ್ರಲ್ ಸೀಸನ್, ಎಲೆಕ್ಷನ್ ಮೋಡ್ ಆನ್ ಅಂತ ಹೇಳ್ಬೋದು. ಒಂದು ಏನಂತಂದ್ರೆ ಈಗ ಇದು ಪೊಲಿಟಿಕಲ್ ಪಾರ್ಟೀಸ್, ನಮ್ಮಲ್ಲಿ 3 ಮೇಜರ್ ಪೊಲಿಟಿಕಲ್ ಪಾರ್ಟೀಸ್, ಬಿಜೆಪಿ, ಕಾಂಗ್ರೆಸ್ ಮತ್ತೆ JDS, ದೇ ಆರ್ ಇನ್ ದಿ ಪ್ರಾಸೆಸ್ ಆಫ್ ಅನೌನ್ಸಿಂಗ್ ಕ್ಯಾಂಡಿಡೇಟ್ಸ್. ಇವಾಗ ಮೊದಲನೇದಾಗಿ 28 ಕ್ಷೇತ್ರಕ್ಕೆ ಬಿಜೆಪಿ ಅವರು 20 ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ ಬಂದು ಮೊದಲ ಪಟ್ಟಿ 7 ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಅವ್ರು ಇನ್ನು 21 ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಮಾಡ್ಬೇಕಾಗತ್ತೆ. JDS ಅವರಿಗೆ ಮೋಸ್ಟ್ಲಿ ಇವತ್ತು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಬಂತು ನನಗೆ, ಅಂದ್ರೆ ಡೆಲ್ಲಿನಲ್ಲಿ. ಇವತ್ತು ಅವರು ಸೀಟ್ ಶೇರಿಂಗ್ ಮೋಸ್ಟ್ಲಿ ಬಹುಶಃ ಫೈನಲೈಸ್ ಮಾಡ್ತಾರೆ. ಆವಾಗ ಅವರು ಬಹುಶಃ 3 ಸೀಟ್ಗಳು ಹಾಸನ್ನು, ಮಂಡ್ಯ ಮತ್ತೆ ಕೋಲಾರ ಅವ್ರಿಗೆ ಆಗುತ್ತೆ ಅಂತ ಕಾಣುತ್ತೆ. ಅವ್ರು ಯಾರ್ಯಾರನ್ನ ಇದು ಇವಾಗ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ನೋಡ್ಬೇಕು. ಸೊ ಈಗ ದಿಸ್ ಇಸ್ ದಿ ಟೈಮ್ ವೇರ್ ಇನ್ ದಿ ಪಾರ್ಟೀಸ್ ವಿಲ್ ಫೈನಲೈಸ್ ಕ್ಯಾಂಡಿಡೇಟ್ಸ್. ಫಸ್ಟ್ ಫೇಸ್ ಅದು. ಈ ಕ್ಯಾಂಡಿಡೇಟ್ಸ್ ಅನ್ನೋದು ಫೈನಲೈಸ್ ಆದ್ಮೇಲೆ ಸ್ಲೋ ಆಗಿ ಏನಾಗುತ್ತೆ ಅಂದ್ರೆ ನಿಜವಾದಂತ ಸನ್ನಿವೇಶ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಇದುವರೆಗೂ ಏನಿತ್ತಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಈಗ ಬಿಜೆಪಿ ಆಸ್ ಎ ಪಾರ್ಟಿ ಅದಕ್ಕೆ ಇರುವಂತ ಅನುಕೂಲಗಳು ಅನಾನುಕೂಲಗಳು, ಆಮೇಲೆ ಕಾಂಗ್ರೆಸ್ ಅದಕ್ಕಿದ್ದಂತ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಮೇಲ್ಗಡೆ ನಮ್ಗೆ ಒಂದು ಪರ್ಸೆಪ್ಷನ್ ಇತ್ತು. ಅದೇನಂದ್ರೆ ಅದರ ಆಧಾರದ ಮೇಲೆ ಸಮೀಕ್ಷೆಗಳು ಅವೆಲ್ಲ ಬಂದವು. ಈಗ ಬಿಜೆಪಿಗೆ ಇಷ್ಟು ಬರುತ್ತೆ, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ಗೆ ಇಷ್ಟು ಬರುತ್ತೆ ಅಂತ ಆಯ್ತು. ಇದು ಚೇಂಜ್ ಆಗುತ್ತೆ ಇವಾಗ ಪರ್ಸೆಪ್ಷನ್. ಅಂದ್ರೆ ಕ್ಯಾಂಡಿಡೇಟ್ಗಳು, ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿ ಮಹಾರಾಜರು ಬರ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅದೇ ತರ ಇವಾಗ ಇದು ಬಿಜೆಪಿಯವರು ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಹಾಕ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿವರೆಗೂ ಏನಿತ್ತು, ಇದು ಇವರು DK ಸುರೇಶ್ ಅವರು ಈಸಿಯಾಗಿ ಗೆಲ್ತಾರೆ ಅನ್ನುವಂತ ಒಂದು ಭಾವನೆ ಇತ್ತು. ಈಗ CN ಮಂಜುನಾಥ್ ಅವರು ಬಂದಿರೋದ್ರಿಂದ ಅಲ್ಲಿ ಟಫ್ ಕಾಂಪಿಟೇಷನ್ ಬಂದಿದೆ. ಈ ತರ ಈ ಟೋಟಲ್ ಸಿನಾರಿಯೋ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಮೂರನೇ ಹಂತ ಏನಂತಂದ್ರೆ ಈ ನರೇಟಿವ್ಗಳು ಸೆಟ್ ಆಗುತ್ತೆ. ವಾಟ್ ಈಸ್ ದಿ ಇಶ್ಯೂ ಫಾರ್ ಎಲೆಕ್ಷನ್ಸ್ ಅಂತ. ಕರ್ನಾಟಕದಲ್ಲಿ ಬೇರೆ ಬೇರೆ ಇಶ್ಯೂಗಳೆಲ್ಲ ಬಂತು, ಇಲ್ಲ ಅಂತಲ್ಲ. ಈಗ ಏನಾಯ್ತು, ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ರಾಜ್ಯಕ್ಕೆ ಆಗ್ತಾ ಇರೋದು, ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಾ ಇರೋದು ಅನ್ಯಾಯ ಅಂತ ತಗೊಂಡ್ರು. ಆಮೇಲೆ ನಾರ್ತ್ ವರ್ಸಸ್ ಸೌತ್, ಅಂದ್ರೆ ಸದರ್ನ್ ಸ್ಟೇಟ್ಸ್ ಗೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ಅಂತ ಬಂತು ಬಿಗಿನಿಂಗ್. ಆಮೇಲೆ ಅನ್ನಿಸ್ತು ಇದು ನ್ಯಾಷನಲ್ ಎಲೆಕ್ಷನ್ ಆಗಿರೋದ್ರಿಂದ ನಾರ್ತ್ ವರ್ಸಸ್ ಸೌತ್ ಅಂತ ಬಂದಾಗ ಒಂದ್ ರೀತಿ ದೇಶದ ವಿಭಜನೆ ತರ ಆಗ್ಬಿಡುತ್ತೆ, ಇದು ಬೇಡ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗೆ ಹಿಡ್ಕೊಂಡಿದ್ದಾರೆ ಅವರು. ಕಾಂಗ್ರೆಸ್ನವ್ರು ಇವಾಗ ಅವರ ಮಂತ್ರ ಏನಂತ, ಅವ್ರ ವಿಷಯ ಏನಂದ್ರೆ ಗ್ಯಾರಂಟಿಗಳನ್ನೇ ಇಟ್ಕೊಳ್ಳೋಣ ಅಂತ. ಅದಕ್ಕೋಸ್ಕರ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ, ಮೋದಿಕಾ ಗ್ಯಾರಂಟಿ ಅಂತ ತರೋಣ. ಅಂದ್ರೆ ಗ್ಯಾರಂಟಿ ಕರ್ನಾಟಕದಲ್ಲಿ ದ ಫೈಟ್ ಈಸ್ ಗೋಯಿಂಗ್ ಟು ಬಿ ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ. ಅಂದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ 5 ಗ್ಯಾರಂಟಿ, ಮೋದಿಕಾ ಗ್ಯಾರಂಟಿ, ಈ ತರ ಅಂದ್ರೆ ನರೇಟಿವ್ ಸ್ಲೋ ಆಗಿ ಸೆಟ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಎಲೆಕ್ಷನ್ ಯಾವ ವಿಷಯದ ಆಧಾರದ ಮೇಲೆ ಇದು ಹೋರಾಟ ನಡೆಯುತ್ತೆ ಅಂತ. ಈಗ ಅದ್ರ ಜೊತೆಗೆ ಬಿಜೆಪಿ ಅವರು ಏನ್ ಮಾಡ್ತಾರೆ, ಅವ್ರದೇ ಆದಂತ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಇದೆಯಲ್ಲ, ಅದೇನಂದ್ರೆ ರಾಮ ಮಂದಿರ ಇದೆ, ಆಮೇಲೆ ಇವಾಗ ಕಾಶ್ಮೀರನ್ನ ಅವ್ರದ್ದು ಆರ್ಟಿಕಲ್ 370 ಮಾಡಿರೋದಿದೆ, CAA ಮಾಡಿರೋದಿದೆ, ಇದನ್ನೆಲ್ಲ ಅವರು ತಗೊಂಡ್ ಬರ್ತಾರೆ. ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ನಮ್ದು ಗ್ಯಾರಂಟಿ ಏನಂತಂದ್ರೆ ಇಲ್ಲಿ ನಾವು ಜನಗಳಿಗೆ ನಾವು ಅವರ ಕೈಗೆ ಹಣ ನಾವು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಬರ್ತಾರೆ. ಅದಕ್ಕೆ ಬಿಜೆಪಿನವ್ರು ಏನ್ ಮಾಡ್ತಾರೆ, ಇದೆಲ್ಲ ನಿಜವಾದ ಗ್ಯಾರಂಟಿ, ಮೋದಿಕಾ ಗ್ಯಾರಂಟಿ ಅನ್ನೋದು ನಿಜವಾದಂತ ಗ್ಯಾರಂಟಿ. ಯಾಕೆಂದ್ರೆ ಇಲ್ಲಿ ಗ್ಯಾರಂಟಿ ಅನ್ನೋದು ಸಿದ್ದರಾಮಯ್ಯ ಗವರ್ನಮೆಂಟ್, ಅಂದ್ರೆ ಕಾಂಗ್ರೆಸ್ ಭರವಸೆಯನ್ನ ಕೊಟ್ಟಿತ್ತು, ಗವರ್ನಮೆಂಟ್ ಬಂದಿದೆ, ಆ ಭರವಸೆಗಳನ್ನು ಪೂರೈಸಿರಬಹುದು. ಆದ್ರೆ ಈಗ ನಡೀತಾ ಇರೋ ಎಲೆಕ್ಷನ್ಸ್ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡ್ಬೇಕಾದಂತಹ ಗ್ಯಾರಂಟಿ ಅದು ಬಿಜೆಪಿ, ನಾವು ಗೆಲ್ತೀವಿ, ನಮ್ದು ಸರ್ಕಾರ ಬರುತ್ತೆ, ನಮ್ಮ ಗ್ಯಾರಂಟಿಗೆ ಇಲ್ಲಿ ಅದ್ರ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಹೆಚ್ಚು ಕ್ರೆಡಿಬಿಲಿಟಿ ಇರುತ್ತೆ ಅನ್ನೋದನ್ನ ಬಿಜೆಪಿನವರು ಹೇಳಕ್ ಪ್ರಯತ್ನ ಪಡ್ತಾರೆ. ಈ ತರದ ಒಂದು ವಿಷಯದ ನನ್ನ ಪ್ರಕಾರ ಕರ್ನಾಟಕದಲ್ಲಿ
ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ ಫೈಟು ನಡೆಯುತ್ತೆ ಪ್ರಣೀತ್. ಸರ್ ಮತ್ತೊಂದು ಪ್ರಶ್ನೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಒಂದು ಅವಕಾಶ ಸಿಕ್ತು ಅಂತ. ಎರಡು ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಮ್ಯಾಕ್ಸಿಮಮ್ ಫೋಕಸ್ ಮಾಡಿದ್ರೆ ಈ ಚುನಾವಣೆಯ ನಂತರ ಅವ್ರಿಗೆ ಉತ್ತರ ಕರ್ನಾಟಕಕ್ಕೆ ಫೋಕಸ್ ಮಾಡೋದಕ್ಕೆ ಅವಕಾಶ ಇದೆ. ವೆರಸ್ ಮೋದಿ ಅವ್ರಿಗೆ ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ಕರ್ನಾಟಕವನ್ನು ಥ್ರೂಔಟ್ ಅವ್ರು ಓಡಾಡೋದಕ್ಕೆ ಅವಕಾಶ ಆಯಿತು ಆ ಸಂದರ್ಭದಲ್ಲಿ. ಆ್ಯಂಡ್ ಆ ಅವಕಾಶವನ್ನು ಬಳಕೆ ಮಾಡಿಕೊಂಡ್ರು, ಅದರಲ್ಲಿ 25 ಸೀಟ್ಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು ಅಂತ. ಸೊ ನಾನು ಈ ವಿಪಕ್ಷಗಳ ಆಗ್ರಹ, ಅವ್ರದ್ದೊಂದು ಆರೋಪ ಇದೆ, ಮೋದಿ ಅವರನ್ನು ಕೂತ್ಕೊಂಡು ಚುನಾವಣೆ ಡೇಟ್ನ ಫ್ರೇಮ್ ಮಾಡಿಸ್ತಾರೆ, ಅವ್ರಿಗೆ ಅನುಕೂಲಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ರೆಡಿ ಮಾಡ್ಕೋತಾರೆ ಅಂತ. ಇಸ್ ದರ್ ಎನಿ ಪಾಸಿಬಿಲಿಟೀಸ್ ಅನ್ನೋದು ಒಂದನೇ ಪ್ರಶ್ನೆ. ಎರಡನೇದಾಗಿ ಸರ್, ಈಗ ಪೊಲಿಟಿಕಲ್ ಪಾರ್ಟಿಗಳಾಗಿ ಒಂದಿಷ್ಟು ಅವ್ರಿಗೊಂದು ಕರ್ತವ್ಯಗಳಿರುತ್ತೆ. ಜನರನ್ನು ಚುನಾವಣಾ ಬೂತ್ವರೆಗೆ ಕರ್ಕೊಂಡು ಬರುವಂಥ ಕರ್ತವ್ಯ ಅವ್ರಿಗಿರುತ್ತೆ. ಸೊ ಪೊಲಿಟಿಕಲ್ ಪಾರ್ಟಿಗಳಿಗೆ ಈ ಕರ್ತವ್ಯಗಳನ್ನು ನೆನಪು ಮಾಡೋದು ಏನೇನು ನೆನಪು ಮಾಡೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನನಗೆ ಈ ಹಂತಗಳ ಬಗ್ಗೆ ಈ ಚರ್ಚೆ ಒಂದು ರೀತಿಯಲ್ಲಿ ಇದು ಆರ್ಗ್ಯುಮೆಂಟ್ ಸೇಕ್ ಅಂತ ಅನ್ಸುತ್ತೆ. ಈಗ ಆಯ್ತು, ನೀವು ಒಂದು ಫೇಸ್ಗೂ ಇನ್ನೊಂದು ಫೇಸ್ಗೂ ಟೈಮ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಈ ಟೈಮ್ ಎಲ್ರಿಗೂ ಸಿಗುತ್ತಲ್ವಾ, ಬಿಜೆಪಿ ಮಾತ್ರ ಅಲ್ವಲ್ಲ ಸಿಗೋದು. ಈಗ ಮೋದಿ ಅವರು ಎಲ್ಲಾ ಕಡೆ ಓಡಾಡ್ತಾರೆ, ಕರೆಕ್ಟ್. ರಾಹುಲ್ ಗಾಂಧಿ ಅವರು ಓಡಾಡಬಾರ್ದು ಅಂತ ಯಾರಾದ್ರೂ ತಡೀತಾರ? ಎಲ್ಲರಿಗೂ ಅವಕಾಶ ಇದೆ. ಅದೇ ತರ ಯಾವಾಗ್ಲೂ ಕೂಡ ಇದೊಂದು ಬರುತ್ತೆ, ಏನು ಎಲೆಕ್ಷನ್ ಬಂದಾಗ EVM ಟ್ಯಾಂಪರ್ ಮಾಡ್ಬಿಡ್ತಾರೆ. EVM ಟ್ಯಾಂಪರ್ ಮಾಡೋದಾಗಿದ್ರೆ ಬಿಜೆಪಿ ಕೂಡ ಎಷ್ಟೋ ರಾಜ್ಯಗಳಲ್ಲಿ ಸೋತೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಇದು ಬಿಜೆಪಿ ಸರ್ಕಾರನೇ ಇದ್ದಿದ್ದು. ಶಿವಶಂಕರ್ ಸರ್, ನಿಮ್ಗೆ ಇದೇ ಪ್ರಶ್ನೆ ಆನ್ಸರ್ ಅನ್ನ ನಾನು ಮುಂದಿನ ಹಂತದಲ್ಲಿ ತಗೋತೀನಿ. ಯಾಕಂದ್ರೆ ನಟರಾಜ್ ಗೌಡ್ರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಅವರ ಫಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಸರ್, ವಿತ್ ಯೋರ್ ಪರ್ಮಿಷನ್. ಗೌಡ್ರ ನಮಸ್ಕಾರ. ಡೇಟ್ ಅನೌನ್ಸ್ ಆಗಿದೆ, ಕೇವಲ 7 ಜನರನ್ನು ಘೋಷಣೆ ಮಾಡಿದ್ದಾರೆ, ಇನ್ನು 21 ಜನರನ್ನು ಘೋಷಣೆ ಮಾಡೋದಿದೆ. ಬಿಜೆಪಿ 20 ಜನರನ್ನು ಘೋಷಣೆ ಮಾಡಾಗಿದೆ. ಒಂದಿಷ್ಟು ಕ್ಷೇತ್ರಗಳಲ್ಲಿ ಅವ್ರ ಸಿದ್ಧತೆಗಳು ಕೂಡ ನಡೆದ್ಬಿಟ್ಟಿದೆ. ನಿಮ್ಮಲ್ಲಿ ಇನ್ನೂ ಗಲಾಟೆ, ಡೇಟ್ ಅನೌನ್ಸ್ ಆಗಿದೆ, ಚುನಾವಣೆಗೆ ಭಾಳ ದಿನ ಕಮ್ಮಿ ಅಂತ ಹೇಳಲ್ಲ, ದಿನ ಬೇಕಾದಷ್ಟಿದೆ. ಆದರೆ ಯಾವಾಗ ಕಾಂಗ್ರೆಸ್ನ ಈ ಚುನಾವಣಾ ಪ್ರಕ್ರಿಯೆ ಚುರುಕಾಗೋದು? ಇಲ್ಲ, ಚುನಾವಣಾ ಪ್ರಕ್ರಿಯೆ ಚುರುಕಾಗಿದೆ. ಚುನಾವಣೆಗೆ ನಾವೆಲ್ಲ ಸನ್ನದ್ಧರಾಗಿದ್ದೇವೆ. ಯಾಕಂದ್ರೆ ನಮ್ಮಲ್ಲಿ 58,000 ಬೂತ್ಗಳಿಗೆ ಕಾರ್ಯಕರ್ತರು ಸಮರೋಪಾದಿಯಲ್ಲಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಚುನಾವಣಾ ದಿನಾಂಕಕ್ಕೆ ಘೋಷಣೆ ಕಾಯ್ತಾ ಇದ್ರು. ಇದು ಚುನಾವಣಾ ದಿನಾಂಕ ಘೋಷಣೆ ಆಗಿದೆ, ನಾವು ಈ ಚುನಾವಣೆಯನ್ನ ಸ್ವಾಗತ ಮಾಡಿದ್ದೀವಿ. ಆಮೇಲೆ ನಮ್ಮಲ್ಲಿ 28ಕ್ಕೆ 28 ಅಭ್ಯರ್ಥಿಗಳನ್ನ ಒಂದು 2ನೇ ಹಂತದಲ್ಲಿ ಇವಾಗ ಬಿಡ್ತಾರೆ, 18ನೇ ತಾರೀಕು ಮೇಲೆ ಲಿಸ್ಟ್ ಬಿಡ್ತಾರೆ. ಆದ್ರೆ ನಮ್ಮಲ್ಲಿ ಏನ್ ಗೊತ್ತಾ, 20 ಕ್ಷೇತ್ರಗಳಲ್ಲಿ ಗೆಲ್ಲೋ ಯಾವ ರೀತಿಯ ನಾವು ಕಾರ್ಯತಂತ್ರವನ್ನ ಮಾಡ್ಬೇಕು, ಆ ಕಾರ್ಯತಂತ್ರವನ್ನ ನಾವು ಕಳೆದ 8-9 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಹಂಗಾಗಿ ನಮ್ಗೆ ಯಾವ ರೀತಿಯ ಆತಂಕ ಇಲ್ಲ. ಆದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಬಹಳ ಹೀನಾಯವಾಗಿದೆ, ದುರ್ಬಲವಾಗಿದೆ, ದುಸ್ಥಿತಿನಲ್ಲಿದೆ. ಬಿಜೆಪಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿನಲ್ಲಿ ಕಾರ್ಯಕರ್ತರು ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಬಿಜೆಪಿ JDS ಮೈತ್ರಿಯಿಂದ ಬಿಜೆಪಿಯ ಮತ್ತು JDS ನ ಕಾರ್ಯಕರ್ತರು ಮತ್ತೆ ಮತದಾರರು ಅದನ್ನ ವಿಮುಖ ಆಗಿ ಕಾಂಗ್ರೆಸ್ ಕಡೆಗೆ ಒಲವನ್ನು ತೋರ್ತಾ ಇದ್ದಾರೆ. ಆಮೇಲೆ ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ನಮ್ಗೆ ಒಂದು ಆನೆ ಬಲ ಇದೆ. ಇಡೀ ಜನ ಬಹಳ ಉತ್ಸಾಹದಲ್ಲಿದ್ದಾರೆ. ಈ ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಈ ತರದ ಒಂದೇ ಒಂದು ಯೋಜನೆಯನ್ನ ನಮಗೆ ಕೊಡ್ಲಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಕೇವಲ 9 ತಿಂಗಳಲ್ಲಿ ನಮಗೆ ಜೀವನವನ್ನ ಸಬಲೀಕರಣ ಯೋಜನೆಗಳನ್ನು ಕೊಟ್ಟು ನಮ್ಮ ಜೀವನವನ್ನ ಕಟ್ಕೊಟ್ಟಿದ್ದಾರೆ ಅಂತ ಒಂದು ಒಳ್ಳೆಯ ಭಾವನೆ ಸರ್ಕಾರದ ಮೇಲಿದೆ. ಹಂಗಾಗಿ ನಾವು ಈ ಚುನಾವಣೆಯಲ್ಲಿ ಎದುರು ನೋಡ್ತಾ ಇದ್ವಿ. ಈ ಚುನಾವಣೆಯನ್ನು ನಾವು ಸಫಲವಾಗಿ ಎದುರಿಸ್ತೀವಿ. ಮತ್ತೆ ಒಳ್ಳೆಯ ಗೆಲುವು ಕಾಂಗ್ರೆಸ್ ಇದಾಗುತ್ತೆ. ಇದೇ ರೀತಿ ಇಡೀ ರಾಷ್ಟ್ರದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಈ ಕರ್ನಾಟಕದ ಮಾದರಿಯನ್ನು ನಾವು ಇಡೀ ದೇಶಕ್ಕೆ ನಾವು ಅಪ್ಲೈ ಮಾಡೋರಿದ್ದೀವಿ. ಕಾಂಗ್ರೆಸ್ಗೂ ಅಧಿಕವಾದ ಈ ಸಲ ಸೀಟ್ಗಳು ಬರುತ್ತೆ. ಇಂಡಿಯಾ ಮೈತ್ರಿಕೂಟ ಕೂಡ 300ರಿಂದ 330 ಸೀಟ್ ಗೆಲ್ಲೋ ಮುಖಾಂತರ ಈ ಕಳಪೆ ಆಡಳಿತ ಕೊಟ್ಟಿರ್ತಕ್ಕಂಥ ಬಿಜೆಪಿ ಸರ್ಕಾರವನ್ನ, NDA ಸರ್ಕಾರವನ್ನ ಕಿತ್ತೊಗೆಯ ಸಮಯ ಬಂದಿದೆ. ಇಡೀ ದೇಶ ಜನತೆ ಇವತ್ತು ಒಂದು ಎಚ್ಚರಿಕೆಯಿಂದ ಕಾಯ್ತಾ ಇದ್ರು, ಜಾಗೃತರಾಗಿದ್ದಾರೆ ದೇಶ ಜನತೆ. ಹಂಗಾಗಿ ನಾವು ಈ ಚುನಾವಣೆ ಬಹಳ ಒಂದು ಒಳ್ಳೆಯ ಚುನಾವಣೆ ಆಗುತ್ತೆ. ಯಾಕಂದ್ರೆ 97 ಕೋಟಿ ಮತದಾರರು ಈ ಚುನಾವಣೆಯಲ್ಲಿ ಒಂದು ತಮ್ಮ ನಿರ್ಣಾಯಕವಾದ ಒಂದು ಮತವನ್ನ ಹಾಕ್ತಾರೆ. ಕಳೆದ 10 ವರ್ಷಗಳ ಏನು ದುರಾಡಳಿತ ಇತ್ತು, ಈ ನೋಡ್ಬೇಕು ನೀವು, SBI ನೀವು ಈ ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಇತ್ತಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಿಜೆಪಿ ಅವರು ರೆಡಿ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಸೊ ಇದೆಲ್ಲ ಜನಗಳಿಗೆ ಮನದಟ್ಟಾಗಿದೆ. ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮನ್ನ ಗೆಲುವು ತಂದು ಕೊಡ್ತವೆ ಮತ್ತೆ ಇಡೀ ದೇಶದಲ್ಲಿ ನಮ್ಗೆ ಗೆಲುವು ತಂದು ಕೊಡ್ತವೆ. ಎಸ್, ಬಿಜೆಪಿಯ ವಕ್ತಾರರು BV ಗಣೇಶ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ದಿನಾಂಕ ಘೋಷಣೆ ಆಗಿದೆ, ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಸಂತೋಷ. ಪ್ರಜಾಪ್ರಭುತ್ವದ ಹಬ್ಬ. ಪ್ರಜಾಪ್ರಭುತ್ವ ಬಲಿಷ್ಠವಾಗಬೇಕು ಅಂತಂದರೆ ಮತದಾರರ ಒಂದು ಸಹಕಾರ ಬೇಕು. ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಚುನಾವಣೆ ಒಂದು ಅಭೂತಪೂರ್ವವಾದಂಥ ಅವಕಾಶ. ಸ್ವಾಗತ ಮಾಡ್ತೀವಿ. 20 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೀರಿ, ಇನ್ನೊಂದು 8 ಜನ ಬಾಕಿ ಇದೆ. ಅದರಲ್ಲಿ ಒಂದು ಸ್ವಲ್ಪ ಹಗ್ಗ ಜಗ್ಗಾಟ, ಅವ್ರಿಗೆಷ್ಟು ನಿಮಗೆಷ್ಟು. ಕಾಂಗ್ರೆಸ್ನ ಒಂದು ಸಹಜವಾದಂಥ ಆರೋಪ,
ಬಿಜೆಪಿ ದುರ್ಬಲ ಆಗ್ಬಿಟ್ಟಿದೆ 66ಕ್ಕೆ ಬಂದಿಟ್ಟಿದ್ದಾರೆ. ನಮ್ದೇನೋ ನಾವು ರೆಡಿ ಇದೀವಿ 135, ನಾಳೆ ಎಲೆಕ್ಷನ್ ಮಾಡಿದ್ರೆ ನಾವು ಗೆದ್ದು ಬಿಡ್ತೀವಿ ಅನ್ನುವಂಥ ಒಂದು ಹೋಪಲ್ಲಿದ್ದಾರೆ. ಜೊತೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಈ ದಿನಾಂಕ ಘೋಷಣೆ ಆದ್ಮೇಲೆ ಆದ್ರೂ ಬಿಜೆಪಿ ಏನ್ ಮಾಡುತ್ತೆ ಅನ್ನೋದೊಂದು ಪ್ರಶ್ನೆ. ಈಗ ಕಾಂಗ್ರೆಸ್ ವಕ್ತಾರ ಹೇಳಿದಂಥ ಹರಿಕತೆಯನ್ನು ಕೇಳ್ತಾ ಇದ್ದೆ. ಅವರ ಮನಸ್ಥಿತಿಗಳನ್ನೆಲ್ಲ ಇನ್ನೊಬ್ಬರ ಮೇಲೆ ಹಾಕ್ತಾ ಇದ್ದಾರೆ. ಒಂದು ಕ್ರಿಯಾತ್ಮಕವಾದಂಥ ಪಕ್ಷ, ಒಂದು ಉತ್ತಮವಾದಂಥ ಸಂಘಟನೆ, ಅಧಿಕಾರಕ್ಕೆ ಬರುತ್ತೆ ಅನ್ನತಕ್ಕಂಥ ಭರವಸೆ ಇರತಕ್ಕಂಥ ಸಮರ್ಥ ನಾಯಕತ್ವದಲ್ಲಿ ಒಂದಷ್ಟು ಇಲ್ಲಿ ಗೊಂದಲ ಇಲ್ಲ ಅಂತ ಹೇಳಲ್ಲ. ಆಮೇಲೆ ಅದು ವಾಸ್ತವಿಕತೆ ಆಧಾರದ ಮೇಲೆ ನಾನು ಅಧಿಕಾರ ಚಲಾಯಿಸಬೇಕು ಅಥವಾ ಅಧಿಕಾರದಲ್ಲಿ ಇರಬೇಕು ಅನ್ನತಕ್ಕಂಥ ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇರುತ್ತೆ. ಈ ವಂಚಿತರಾದಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ರೋಶ ಬರೆದಂಥ ಸಂದರ್ಭದಲ್ಲಿ ಇವೆಲ್ಲ ನಡೆಯುತ್ತೆ. ಕಾಂಗ್ರೆಸ್ನಲ್ಲಿ ನಾವು ವಿ ಆರ್ ಹ್ಯಾವಿಂಗ್ ಪ್ಲೆಂಟಿ ಆಫ್ ಕ್ಯಾಂಡಿಡೇಟ್ಸ್, ಬಟ್ ವೇರ್ ಹ್ಯಾಸ್ ಎಂಟಿ ಆಫ್ ಕ್ಯಾಂಡಿಡೇಟ್ಸ್. ಅಲ್ಲಿ ನಿಂತ್ಕೊಳ್ಳೋಕ್ಕೆ ಇಲ್ಲ. ಏನೋ ₹1 ಟಿಕೆಟ್ ತಗೊಂಡಿದ್ದಾರೆ, ₹1 ಕೋಟಿ ಹೊಡಿತದೆ ಅಂತ ಆಸೆ ಪಡ್ತಾವ್ರೆ. ಸಂತೋಷ, ಆಸೆ ಪಡೆದ್ರಲ್ಲಿ ತಪ್ಪಿಲ್ಲ. ಆದರೆ ಇದು ಬೇಕಲ್ಲ, ನಿಮ್ಗೆ ಏನಿದೆ? ಸಮರ್ಥ ನಾಯಕತ್ವ ಇಲ್ಲ, ದೂರದೃಷ್ಟಿ ಇಲ್ಲ. ಕರ್ನಾಟಕದಲ್ಲಿ ಒಂದು 8-10 ಗೆದ್ದುಬಿಟ್ಟು 330 ಗೆಲ್ತೀನಿ ಅಂತ ಹೇಳ್ತಿದ್ರಲ್ಲ. ಏನೋ ಬಸ್ಸಲ್ಲಿ ಟವಾಲ್ ಹಾಕ್ದಂಗೆ ಹೇಳ್ತಿರಲ್ಲ, ಬಸ್ಸಲ್ಲಿ ಟವಾಲ್ ಹಾಕಿ ಬಸ್ಸೇ ನಂದು ಅಂತ ಹೇಳ್ತಿದ್ರಲ್ಲ, ಸೀಟ್ ಮೇಲೆ ಟವಾಲ್ ಹಾಕಿ. ಇದು ಯಾವ ನ್ಯಾಯ ಕಾಂಗ್ರೆಸ್ ಹೋಗ್ತಾರೆ? ಸ್ವಲ್ಪ ವಾಸ್ತವಿಕತೆಗೆ ಹತ್ರವಾಗಿ ಮಾತಾಡ್ತೀವಿ ಅಥವಾ ಹೇಳಕ್ಕೆ ಒಂದು ಪದಗಳಿದೆ ಅಂತ ಹೇಳಿ ಒಂಥರ ಬೂಟಾಟಿಕೆ ಮಾತುಗಳು ಬಂಡ್ಲು ಮಾತಾಡ್ತಿದ್ರೆ ನಂಬಕ್ಕೂ ಒಂದು ಹತ್ರ ಇರಬೇಕಲ್ವಾ ಹೋಗ್ತಾರೆ. ನಿಜ ನೀವು ಹೇಳ್ತಿರೋದು, ಏನೋ 330 ಗೆದ್ಬಿಡ್ತೀವಿ. ನೀವೇ ಇಲ್ಲಿರೋ 28 ಸೀಟ್ಗೆ ತಿಣುಕ್ಲಾಡ್ತೀರಾ, ಒದ್ದಾಡ್ತಾ ಇದ್ದೀರಾ. 330 ಎಲ್ಲೆಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳಕ್ಕೆ ನಿಮ್ಗೆ ಅಂಕಿಅಂಶಗಳಿಲ್ಲ, ಹೆಸರುಗಳಿಲ್ಲ. ನೀವು ಇರತಕ್ಕಂಥವ್ರಲ್ಲ. ನೀವು ಕೈ ಹಿಡ್ಕೊಳ್ಳೋದು ಬಿಟ್ಟು ನಿಮ್ಮನ್ನು ಕೈ ಬಿಟ್ಟು ಓಡಿಸಾವ್ರೆ. ಇನ್ನು ಯಾರ ಕೈ ಹಿಡ್ಕತ್ತೀರಪ್ಪ ನೀವು? ಇಲ್ಲ, ಬಿ ವಿ ಗಣೇಶ್ ಅವರೇ, ನೀವು ಬಿಜೆಪಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ಅವ್ರದ್ದೇನೋ ಮಾಡ್ಕೊತಾರೆ ಬಿಡಿ ಅಲ್ವಾ ಗೌಡ್ರೆ? ಹಾಗಂತೇಳಿ ಅವರು ನಮ್ದೇನೋ ಇದೆ ಅಂತ ಅವರು ಮಾಡ್ಕೊಂಡ್ರೆ ಚುನಾವಣೆ ಬನ್ನಿ ಕಾಕಾಡಿ ಕಿಳಿಯೋಣ. ನಿಜ, ಜನ ಯಾರನ್ನ ಬೇಕಾದ್ರೂ ಮೆಚ್ತಾರೆ, ಯಾರನ್ನ ಬೇಕಾದ್ರೂ ಒರೆಸ್ತಾರೆ, ಯಾರು ಬೇಕಾದ್ರೂ ಹೊಲಿಸ್ಕೊಳ್ತಾರೆ. ನಾವು ಕೇಳಬೇಕಾದ್ದು ನಮ್ಮ ಮತ ಕೊಡಿ. ಈ ದೇಶದ ಪರಿಸ್ಥಿತಿಯಲ್ಲಿ ನೋಡಿ, ಭವಿಷ್ಯಕ್ಕೆ ನೋಡಿ, ಭರವಸೆ ನೋಡಿ, ಆಂತರಿಕ ಒಗ್ಗಟ್ಟು ನೋಡಿ, ಆಂತರಿಕ ಕಲಹಗಳಿಲ್ಲ ಇರತಕ್ಕಂಥ ದೇಶದ ಚಿತ್ರಣ ನೋಡಿ, ಸಮರ್ಥ ನಾಯಕತ್ವ, ಸುಭದ್ರ ಸರ್ಕಾರ, ಭವಿಷ್ಯದ ಸರ್ಕಾರ, ಇದನ್ನೆಲ್ಲ ನೋಡಿ ಕೇಳ್ತೀವಿ. ನೀವು ಕೇಳಿ, ನಾ ಬೇಡ ಅಂತ ಹೇಳಿಲ್ಲ. ಅದು ಬಿಟ್ಬಿಟ್ಟು ಬಂಡ್ಲು ಮಾತಾಡ್ಕೊಂಡು 330 ಗೆದ್ದು ಇಲ್ಲೆಲ್ಲೋ 8 ಇಲ್ಲ 330 ಹೋಗ್ತೀರಾ.